ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಕುಟುಂಬ ಪಿಂಚಣಿದಾರರೇ, ಗುತ್ತಿಗೆ ನೌಕರರೇ, ಹೊರಗುತ್ತಿಗೆ ನೌಕರರೇ, ಈ ದಿನ ಪಿಂಚಣಿಗಳು ಹಾಗೂ ಪಿಂಚಣಿ ಸೌಲಭ್ಯಗಳು ಬಗ್ಗೆ ಒಂದು ವಿಶೇಷವಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಿಟೈರ್ಡ್ ಆದ ನಂತರ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯಗಳನ್ನು ಪಡ್ಕೊಳ್ಳೋದು ಸಹಜ. ಆದರೆ ಹೆಚ್ಚುವರಿ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯಗಳು, ನಿವೃತ್ತಿಯ ಸೌಲಭ್ಯಗಳ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಈ ಆದೇಶದಿಂದಾಗಿ ಯಾವೆಲ್ಲ ನೌಕರರಿಗೆ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ಸರ್ಕಾರಿ ನೌಕರರು ರಿಟೈರ್ಡ್ ಆಗಲೇಬೇಕು. ರಿಟೈರ್ಡ್ ಆದಂಥ ಸಮಯದಲ್ಲಿ ಸರಿಯಾಗಿ ಪಿಂಚಣಿ ಹಾಗೂ ನಿವೃತ್ತಿ ಸೌಲಭ್ಯಗಳು ಸಿಕ್ಕಿಲ್ಲ ಅಂದಾಗ ತೊಂದರೆಗಳಾಗತ್ತೆ. ಈ ಬಗ್ಗೆ ಒಂದು ಇಲಾಖೆಯವರು ಪತ್ರ ವ್ಯವಹಾರವನ್ನು ಮಾಡಿದರು. ನಮಗೆ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯಕ್ಕೆ ಹಣಕಾಸಿನ ತೊಂದರೆಯಾಗಿದೆ, DA ಹೆಚ್ಚಳದಿಂದಾಗಿ ಪಿಂಚಣಿಯಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಈ ಮನವಿಗೆ ಸ್ಪಂದಿಸಿದಂಥ ರಾಜ್ಯ ಸರ್ಕಾರ ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಈ ಹೆಚ್ಚುವರಿ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ, ಕೊನೆವರೆಗೂ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರದ ನಡವಳಿಯಲ್ಲಿ 2025-26ನೇ ಸಾಲಿನಲ್ಲಿ ಲೆಕ್ಕ ಶಿಕ್ಷಿಕೆ 2058 00 108 01 251 ರಲ್ಲಿ ಪೆನ್ಷನ್ ಹಾಗೂ ಪೆನ್ಷನ್ ಬೆನಿಫಿಟ್ಸ್, ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯಗಳಿಗೆ ಹೆಚ್ಚುವರಿ ಅನುದಾನವನ್ನು ಒದಗಿಸುವ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿಗಳ ಪ್ರಕಟಣೆ ಇಲಾಖೆ ಹಾಗೂ ಕರ್ನಾಟಕ ಸರ್ಕಾರದ ಆದೇಶ FD 674/BRS 2025 ಬೆಂಗಳೂರು ದಿನಾಂಕ 20-3-26ರ ಉಲ್ಲೇಖದಂತೆ ಈ ಹೆಚ್ಚುವರಿ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಕ್ರಮ ಸಂಖ್ಯೆ 1ರಂತೆ 2025-26ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಮುದ್ರಣ, ಲೇಖನ ಸಾಮಗ್ರಿಗಳು ಹಾಗೂ ಪ್ರಕಟಣೆ ಇಲಾಖೆಯ ಒಟ್ಟು 6 ಜನ ಅರ್ಹ ದಿನಗೂಲಿ ನೌಕರರು ಅಕಾಲಿಕವಾಗಿ ಮರಣ ಹೊಂದಿರುವುದು ಹಾಗೂ ತುಟ್ಟಿ ಭತ್ಯೆಯ ಹೆಚ್ಚಳದ ಕಾರಣಕ್ಕಾಗಿ, DA ಹೈಕ್ ಆಗಿರುವಂಥ ಕಾರಣಕ್ಕಾಗಿ ಏನು ಕೊರತೆಯಾಗಿರುವಂತಹ ಅನುದಾನ ಸುಮಾರು 24,21,905 ರೂಪಾಯಿಯನ್ನು ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡಲು ರಿಕ್ವೆಸ್ಟನ್ನು ಕಳಿಸಿದರು. ಈ ಮೇಲೆ ಓದಲಾದಂಥ ಕ್ರಮ ಸಂಖ್ಯೆ 2ರಲ್ಲಿ ದಿನಾಂಕ 2025-26ನೇ ಸಾಲಿನಲ್ಲಿ ಮುದ್ರಣ, ಲೇಖನ ಸಾಮಗ್ರಿಗಳು ಹಾಗೂ ಪ್ರಕಟಣೆ ಇಲಾಖೆಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಂತಹ 6 ಜನ ದಿನಗೂಲಿ ನೌಕರರು ಅಕಾಲಿಕವಾಗಿ ಮರಣ ಹೊಂದಿರೋದರಿಂದ ಹಾಗೂ ತುಟ್ಟಿ ಭತ್ಯೆ ಹೆಚ್ಚಳದ ಕಾರಣಕ್ಕಾಗಿ ಲೆಕ್ಕ ಶಿಕ್ಷಿಕೆಯಲ್ಲಿ 2058 ರಲ್ಲಿ ಕಂಡಂತೆ ಪೆನ್ಷನ್ ಹಾಗೂ ಪೆನ್ಷನ್ ಬೆನಿಫಿಟ್ಸ್ ಅಡಿಯಲ್ಲಿ, ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯದ ಅಡಿಯಲ್ಲಿ ಒಟ್ಟು ಸುಮಾರು 24,22,000 ರೂಪಾಯಿ ಕೊರತೆಯನ್ನು ಕಂಡುಬಂದಿದೆ. ಆದ್ದರಿಂದ ಲೆಕ್ಕ ಶಿಕ್ಷಿಕೆ 2202 ರಲ್ಲಿ ಇತರೆ ಭತ್ಯೆ ಅಡಿಯಲ್ಲಿ ಉಳಿತಾಯವಾಗಿರುವಂತಹ ಸುಮಾರು 24,22,000 ರೂಪಾಯಿಗಳನ್ನು ಪುನಃ ವಿನಿಯೋಗ ಮರುಬಳಕೆ ಮಾಡಿಕೊಳ್ಳೋಕ್ಕೆ ಮಂಜೂರಾತಿಗಾಗಿ ಕೋರಿದರು. ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ಕಂಡಂತೆ
ಅಂಶವನ್ನು ಪರಿಶೀಲಿಸಿದಂಥ ಸರ್ಕಾರ ಈ ಕೆಳಕಂಡ ಆದೇಶವನ್ನು ಮಾಡಿದೆ. ಸರ್ಕಾರದ ಆದೇಶ ಸಂಖ್ಯೆ EP50 ಯೋಜನೆ 2026 ಬೆಂಗಳೂರು ದಿನಾಂಕ 26/3/2026ರಂತೆ 2025-26 ಸಾಲಿನಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಶಿಕ್ಷಿಕೆ 2058ರಲ್ಲಿ ಪೆನ್ಷನ್ ಹಾಗೂ ಪೆನ್ಷನ್ ಬೆನಿಫಿಟ್ಸ್ ನಿವೃತ್ತಿ ಸೌಲಭ್ಯಗಳ ಅಡಿಯಲ್ಲಿ ಸುಮಾರು 24,22,000 ರೂಪಾಯಿ ರೂಪೀಸ್ 24,22,000 ಓನ್ಲಿ ಈ ಆದೇಶದಲ್ಲಿ ಲಗತ್ತಿಸಿರುವಂತೆ ಅನುಪಾತಕ್ಕೆ ತಕ್ಕಂತೆ ಪುನಃ ಅದನ್ನು ಉಪಯೋಗಿಸಿಕೊಳ್ಳಲು ಅನುದಾನವನ್ನು ಮಂಜೂರಾತಿ ಮಾಡಿ ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಈ ಆದೇಶ ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ FD 180 EXPB 2026 ದಿನಾಂಕ 20/3/2026ರಂತೆ ಆದೇಶವನ್ನು ಹೊರಡಿಸಿದೆ. ಅದಕ್ಕೆ ಕೆಲವೊಂದು ಷರತ್ತುಗಳನ್ನು ಕೂಡ ವಿಧಿಸಿದೆ. ಸದರಿ ಆದೇಶಕ್ಕೆ ಸಂಬಂಧಪಟ್ಟಂಥ ಬಿಲ್ಗಳನ್ನು ದಿನಾಂಕ 21/3/2026 ಒಳಗಾಗಿ ಖಜಾನೆಗೆ ಸಲ್ಲಿಸಬೇಕು, ಟ್ರೆಜರಿಗೆ ಸಲ್ಲಿಸಬೇಕು. ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ಕೊಟ್ಟಿದೆಯೋ ಅದೇ ಉದ್ದೇಶಕ್ಕಾಗಿ ಬಳಸ್ಕೊಬೇಕು. ಏನು ಪೆನ್ಷನ್ ಬೆನಿಫಿಟ್ಸು ಮತ್ತು ಪೆನ್ಷನಿಗಾಗಿ ಕೊಟ್ಟಿದ್ದೀವಲ್ಲ ಅದೇ ಉದ್ದೇಶಕ್ಕಾಗಿ ಬಳಸ್ಕೊಬೇಕು, ಬೇರೆ ಉದ್ದೇಶಗಳಿಗೆ ಬಳಸೋ ಹಾಗಿಲ್ಲ ಅಂತ ಹೇಳಿ ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಶುಭಮಂಗಳ RV ವಿಶೇಷಾಧಿಕಾರಿಗಳು ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಯೋಜನೆ ಹಾಗೂ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ಇಲಾಖೆಯ ಅವರಿಗೂ ಕೊಟ್ಟಿದೆ. ಮಹಾಲೆಕ್ಕಪಾಲಕರಿಗೆ, ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆಯವರಿಗೆ, ಆಯುಕ್ತರು, ಖಜಾನೆ ಇಲಾಖೆಯವರಿಗೆ, ನಿರ್ದೇಶಕರು, ಮುದ್ರಣ ಹಾಗೂ ಲೇಖನ ಸಾಮಗ್ರಿಗಳಕ್ಕೆ ಉಪನಿರ್ದೇಶಕರು, ಖಜಾನೆ, ಗಣಕ ಕೇಂದ್ರ ರಾಜ್ಯಪತ್ರದಲ್ಲಿ ಕೂಡ ಆದೇಶವನ್ನು ಹೊರಡಿಸಿದೆ. ಈ ಆದೇಶದಿಂದಾಗಿ ಏನು ಪೆನ್ಷನ್ ಬೆನಿಫಿಟ್ಸನ್ನು ನಿರೀಕ್ಷೆ ಮಾಡ್ತಾಯಿದ್ರು, ಹೆಚ್ಚುವರಿ ಪೆನ್ಷನ್ ಬೆನಿಫಿಟ್ಸು, ಆ ಹೆಚ್ಚುವರಿ ಬೆನಿಫಿಟ್ಸನ್ನು ಕೊಡೋಕ್ಕೆ ಸರ್ಕಾರ ಆದೇಶ ಮಾಡಿದೆ. ಈ ಎಲ್ಲ ಆದೇಶಗಳನ್ನು ಸರ್ಕಾರ ಮಾಡುತ್ತೆ. ಆದರೆ ಸರ್ಕಾರ 7th ಪೇ ಕಮಿಷನ್ನಲ್ಲಿ ಬಾಕಿ ಇರುವಂತಹ ಸೌಲಭ್ಯಗಳನ್ನು ಕೊಡುವ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ? ಈ ಬಗ್ಗೆ ಸರ್ಕಾರ ಗಮನಹರಿಸಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಬಾಕಿ ಇರುವಂಥ ಪೆನ್ಷನ್ ಬೆನಿಫಿಟ್ಸ್ಗಳನ್ನು 7ನೇ ವೇತನ ಆಯೋಗದ ಪ್ರಕಾರವೇ ಕೊಡಬೇಕು ಹಾಗೂ 10% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.